ನಮಸ್ಕಾರ, ವೆಲ್ಕಮ್ ಟು ಟಿವಿ ಕನ್ನಡ. ಕರ್ನಾಟಕ ಧಾರ್ಮಿಕವಾಗಿ ಬಹಳಷ್ಟು ಪ್ರಸಿದ್ಧಿ ಪಡೆದಿರುವ ರಾಜ್ಯ. ಇಲ್ಲಿ ಹಲವಾರು ಪುಣ್ಯ ಕ್ಷೇತ್ರಗಳು, ತೀರ್ಥ ಕ್ಷೇತ್ರಗಳಿವೆ. ತಮಗಿಷ್ಟದ ದೇವರ ದರ್ಶನ ಪಡೆದುಕೊಳ್ಳುವುದಕ್ಕಿಂತ ಇಲ್ಲಿ ಮೋಡಿ ಮಾಡುವಂತಹ ಶಿಲ್ಪಕಲೆಗೆ ಮನಸೂರೆಗೊಳ್ಳುವವರೇ ಹೆಚ್ಚು. ಹಾಗಾದ್ರೆ ನೀವು ಇಲ್ಲಿವರೆಗೂ ಇಂತಹ ದೇವಸ್ಥಾನಗಳಿಗೆ ಭೇಟಿ ನೀಡದೇ ಇದ್ರೆ ಬನ್ನಿ, ನಾವಿಂದು ಕರ್ನಾಟಕದಲ್ಲಿ ಭೇಟಿ ನೀಡಲೇಬೇಕಾದ ಅತ್ಯಂತ ಸುಂದರವಾದ ದೇವಾಲಯಗಳ ಪರಿಚಯವನ್ನ ಮಾಡಿಕೊಡ್ತೇವೆ. ಈ ವರದಿಯನ್ನ ನೋಡಿದ್ಮೇಲೆ ನಿಮಗೆ ಒಮ್ಮೆಯಾದ್ರೂ ಈ ದೇವಸ್ಥಾನಗಳಿಗೆ ಭೇಟಿ ನೀಡಲೇಬೇಕು ಎನಿಸುವುದಂತೂ ಸುಳ್ಳಲ್ಲ. ಹೌದು, ನಮ್ಮ ನಾಡು ಕಲೆಗಳ ಬೀಡು. ಯಾವುದೇ ದೇವಸ್ಥಾನಗಳನ್ನ ನೋಡಲು ಎರಡು ಕಣ್ಣುಗಳು ಸಾಲದು, ಜೊತೆಗೆ ಈ ಜೀವನ ಪೂರ್ತಿ ಕೂಡ ಸಾಲದು. ಅಷ್ಟೊಂದು ಮೃದು ನೀಡುವಂತಹ ತಾಣಗಳು ನಮ್ಮ ರಾಜ್ಯದಲ್ಲಿವೆ. ಈಗ ನೀವು ಇದುವರೆಗೂ ಭೇಟಿಯಾಗದ ವಿಶೇಷ ದೇವಸ್ಥಾನಗಳ ಬಗ್ಗೆ ಇಲ್ಲಿ ತಿಳಿಸ್ತೀವಿ ನೋಡಿ. 1. ಬೇಲೂರಲ್ಲಿ ಬರುವ ಚೆನ್ನಕೇಶವ ದೇವಸ್ಥಾನ. ಈ ಜನಪ್ರಿಯ ಪ್ರವಾಸಿ ತಾಣವಾಗಿರುವ ಬೇಲೂರು ಹಾಸನದಿಂದ ಸುಮಾರು 38 ಕಿಲೋಮೀಟರ್ ದೂರದಲ್ಲಿದೆ. ಚೆನ್ನಕೇಶವ ದೇವಾಲಯವು ನೃತ್ಯ, ಬೇಟೆ ಮತ್ತು ಇತರ ಅನೇಕ ಭಂಗಿಗಳಲ್ಲಿ 80ಕ್ಕೂ ಹೆಚ್ಚು ಮದನಿಕ ಶಿಲ್ಪಗಳನ್ನ ಹೊಂದಿವೆ. ಈ ದೇವಾಲಯವನ್ನ 3 ತಲೆಮಾರುಗಳ ಮೇಲೆ ನಿರ್ಮಿಸಲಾಗಿದೆ ಮತ್ತು ಈ ದೇವಾಲಯವನ್ನ ಪೂರ್ಣಗೊಳಿಸಲು 103 ವರ್ಷಗಳು ಬೇಕಾಯಿತು ಎಂದು ಇತಿಹಾಸ ಹೇಳುತ್ತದೆ. ಶ್ರೀಕಂಠೇಶ್ವರ ದೇವಸ್ಥಾನ ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಇದಾಗಿದೆ. ಇದನ್ನ 19ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಗೋಪುರ 9 ಮಹಡಿಗಳನ್ನ ಹೊಂದಿದೆ. ಗೋಪುರವು 120 ಅಡಿಗಳಿದ್ದು 7 ಚಿನ್ನದ ಕಲಶಗಳನ್ನ ಹೊಂದಿವೆ. ಇಂತಹ ಸುಂದರವಾದ ದೇವಸ್ಥಾನವನ್ನ ಒಮ್ಮೆ ವಿಸಿಟ್ ಮಾಡಲೇಬೇಕು. ಇನ್ನು ವಿರೂಪಾಕ್ಷ ದೇವಸ್ಥಾನ. ಹಂಪಿಯಲ್ಲಿ ಇರುವ ಈ ವಿರೂಪಾಕ್ಷ ದೇವಾಲಯವು ತೀರ್ಥಯಾತ್ರೆಯ ಮುಖ್ಯ ಕೇಂದ್ರವಾಗಿದೆ ಮತ್ತು ಶತಮಾನಗಳಿಂದಲೂ ಅತ್ಯಂತ ಪವಿತ್ರ ಅಭಯಾರಣ್ಯವೆಂದು ಪರಿಗಣಿಸಲಾಗಿದೆ. ಇದು ಸುತ್ತಮುತ್ತಲಿನ ಅವಶೇಷಗಳ ನಡುವೆ ಅಸ್ತಿತ್ವದಲ್ಲಿ ಇದೆ ಮತ್ತು ಇಲ್ಲಿ ಈಗಲೂ ಆರಾಧನೆ, ಪೂಜೆ ನಡೆಯುತ್ತದೆ. ಇದು ವಿಸ್ಮಯಗಳ ದೇಗುಲ ಎಂದು ಪ್ರಸಿದ್ಧಿ ಪಡೆದಿದೆ. ಮತ್ತೊಂದು ವಿದ್ಯಾಶಂಕರ ದೇವಸ್ಥಾನ. ಕ್ರಿಸ್ತಶಕ 1338ರಲ್ಲಿ ನಿರ್ಮಿಸಲಾದ ಇದು ಹೊಯ್ಸಳ ಮತ್ತು ದ್ರಾವಿಡ ವಾಸ್ತುಶಿಲ್ಪಗಳ ಎರಡನ್ನು ಒಟ್ಟುಗೂಡಿಸಿ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾದ ವಿಶಿಷ್ಟವಾದ ದೇಗುಲವಾಗಿದೆ. ಇದು 12 ಸ್ತಂಭಗಳನ್ನ ಹೊಂದಿದೆ. ಪ್ರತಿಯೊಂದು 12 ರಾಶಿ ಚಕ್ರದ ಚಿಹ್ನೆಗಳಲ್ಲಿ ಒಂದನ್ನ ಪ್ರತಿನಿಧಿಸುತ್ತದೆ. ಈ ದೇವಸ್ಥಾನವನ್ನ ನೋಡೋದೇ ಒಂದು ಚಂದ. ಇನ್ನು ಪಟ್ಟದಕಲ್ಲು ಮಲ್ಲಿಕಾರ್ಜುನ ದೇವಸ್ಥಾನ. ಈ ದೇವಾಲಯವನ್ನ ಚಾಳುಕ್ಯರ ದೊರೆ ವಿಕ್ರಮಾದಿತ್ಯನ 2ನೇ ಹೆಂಡತಿ 745 ADರಲ್ಲಿ ನಿರ್ಮಿಸಿದಳು. ಇದು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿದೆ. ಇಲ್ಲಿನ ಕಂಬಗಳ ಮೇಲೆ ದೇವರುಗಳ ಸುಂದರವಾದ ಕೆತ್ತನೆಗಳು ಮತ್ತು ರಾಮಾಯಣ, ಮಹಾಭಾರತದ ಮತ್ತು ಪಂಚತಂತ್ರದ ದೃಶ್ಯಗಳನ್ನ ಕೆತ್ತಲಾಗಿದೆ. ಇನ್ನು ಕೋಟಿಲಿಂಗೇಶ್ವರ ದೇವಸ್ಥಾನ. ಕೋಲಾರದ ಕಮ್ಮಸಂದ್ರ ಗ್ರಾಮದಲ್ಲಿ ಇರುವ ಈ ದೇವಾಲಯವು ಏಷ್ಯಾದಲ್ಲಿಯೇ ಅತಿ ದೊಡ್ಡ ಮತ್ತು ಎತ್ತರದ ಶಿವಲಿಂಗವನ್ನ ಹೊಂದಿದ್ದು ಜನಪ್ರಿಯವಾಗಿದೆ. ಇನ್ನು ಐಹೊಳೆ ದುರ್ಗಾ ದೇವಸ್ಥಾನ. ದುರ್ಗಾ ದೇವಾಲಯವನ್ನ 8ನೇ ಶತಮಾನದ ಆರಂಭದಲ್ಲಿ ಸ್ಥಾಪಿಸಲಾಯಿತು ಮತ್ತು ಇದನ್ನ ಮೂಲತಃ ಸೂರ್ಯನಿಗೆ ಸಮರ್ಪಿಸಲಾಗಿದೆ. ಇದು ಶೈವ, ವೈಷ್ಣವ ಶಕ್ತಿ ಮತ್ತು ವೈದಿಕ ದೇವತೆಗಳ ಕಲಾಕೃತಿಗಳನ್ನ ಚಿತ್ರಿಸಲಾಗಿದೆ. ಇಂತಹ ಹಲವಾರು ದೇವಸ್ಥಾನಗಳನ್ನ ಕರ್ನಾಟಕದಲ್ಲಿ ಕಾಣಬಹುದಾಗಿದೆ. ಒಂದಕ್ಕಿಂತ ಹೆಚ್ಚು ಭಿನ್ನವು ಅಷ್ಟೇ ಮಹತ್ವವನ್ನ ಈ ದೇವಸ್ಥಾನಗಳು ಪಡೆದುಕೊಂಡಿವೆ. ಇನ್ನು ಅದರಂತೆ ನಿಮಗೆ ಫೋಟೋಶೂಟ್ ಅನ್ನ ಮಾಡಿಸಲು ಕೂಡ ಇಂತಹ ದೇವಸ್ಥಾನಗಳನ್ನ ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.